हरिः ओम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिम्। विद्याविनयसम्पन्नान् शान्तादिगुणबृंहितान् सस्यासप्रवचनासक्तान् हिरमिलार्यान् गुरून् भजे। पृथ्वीमण्डलमध्यस्याः पूर्णबोधमतानुगाः वैष्णवाः विष्णुहृदयाः तान् नमस्ते गुरून् मम। हरिः ओम्। ಶ್ರೀಶಾಪಾಹಿ ಅನಂತಕೋಟಿ ಬ್ರಹ್ಮಾಂಡನಾಯಕ ಎಂಬುದು ಶ್ರೀ ಪುರಂದರದಾಸರು ಬರೆದಿರುವ ಅತ್ಯಮೂಲ್ಯ ಗದ್ಯ ರೂಪಶಾಸ್ತ್ರ ಪ್ರಮೇಯವಾಗಿದೆ. 180 ಸಹ ಕೇವಲ ಭಗವಂತನು ತೋರುವ ಮಾರ್ಗವೆಂದರೆ ಎಂದು ಹೇಳಿದರೆ ತಪ್ಪಾಗಲಾರದು. ಭಗವಂತನ ತಿಳಿಯಲು ಪುರಂದರದಾಸರು ಅತೀ ಸರಳವಾದ ಕನ್ನಡದಲ್ಲಿ ಭಗವತ್ ಪ್ರಜ್ಞೆಯನ್ನು ಉಂಟು ಮಾಡಲು ಸಲುವಾಗಿ ಗದ್ಯ ರೂಪದಲ್ಲಿ ಅತೀ ಸರಳವಾಗಿ ರಚಿಸಿದ್ದಾರೆ. 81ನೇ ಗದ್ಯ ಪುರಾಣ ಪುರುಷೋತ್ತಮ ಎಂಬುದು. ಪುರಾಣ ಪುರುಷೋತ್ತಮ ಅಂತ ಹೇಳಿದ್ರಿಂದ ಪ್ರತಿ ಜೀವನ ಪುರಾಣ, ಪುರುಷೋತ್ತಮನ ಪುರಾಣ, ದೇಶ ಕಾಲದ ಪುರಾಣ ಮತ್ತು ಸರ್ವ ಕ್ರಿಯಾ ಜಗತ್ತಿನಲ್ಲಿ ಏನು ನಡೆಯುತ್ತೆ ಅಂದರೆ ಬ್ರಹ್ಮಾಂಡ, ಇಡೀ ಬ್ರಹ್ಮಾಂಡದ ಪುರಾಣ. ಪುರಾಣ ಅಂದರೆ ಇತಿಹಾಸ, ಹಿಂದೆ ಹೇಗೆ ಇತ್ತು ಅಂತ ಹೇಳೋದ್ರಿಂದ ಪ್ರಸ್ತುತ ಹೇಗೆ ಇರುವುದು, ನಾಳೆ ಹೇಗೆ ಇರುವುದು ಎಂಬುದನ್ನು ತೋರಿಸ್ಕೊಡ್ತಕ್ಕಂಥದ್ದು ಪುರಾಣ ಅಂತ ಹೆಸರು. ಯಾವ ಪುರಾಣವೂ ಭಗವಂತನನ್ನು ಅಲ್ಲದೆ ಬೇರಾರೂ ರಚನೆ ಮಾಡಿಲ್ಲ. ರಚನೆ ಮಾಡಿದರೆ ಅದು ವ್ಯರ್ಥವಾಗಿ ಏನೂ ಅರ್ಥವನ್ನು ಕೊಡುವುದಿಲ್ಲ. ಶ್ರೀ ವೇದವ್ಯಾಸರ ರೂಪದಿಂದಲೇ 18 ಪುರಾಣಗಳನ್ನು, ಅವರ ಶಿಷ್ಯರ ಮೂಲಕವಾಗಿಯೂ ಉಪಪುರಾಣಗಳನ್ನು ಶ್ರೀ ವೇದವ್ಯಾಸರೇ ರಚಿಸಿದ್ದಾರೆ. ವೇದವ್ಯಾಸರ ನಿಜ ಅಭಿಪ್ರಾಯವನ್ನು ತಿಳಿದುಕೊಳ್ಳೋಕ್ಕೋಸ್ಕರವಾಗಿ ಸಕಲರು ಪುರಾಣದಿಂದ ಅವರ ಅಭಿಪ್ರಾಯವನ್ನು ತಿಳಿದುಕೊಳ್ಳಬೇಕು. ಪುರಾಣ ಪುರುಷೋತ್ತಮ ಎಂಬುದರಿಂದ ಸಕಲ ಶಾಸ್ತ್ರದ ಸಾರ ಅಂತ ಹೇಳುವಾಗ ಶಾಸ್ತ್ರವನ್ನು ಏಕೆ ಓದಬೇಕು ಎಂಬುದು ಮೊಟ್ಟ ಮೊದಲಿಗೆ ನಮಗೆ ತಿಳಿಯಬೇಕಾದಾಗ, ಪ್ರತಿಯೊಬ್ಬ ಸಂಸಾರದಲ್ಲಿ ಬಂದಿರತಕ್ಕಂಥ ಜೀವರು ಹುಟ್ಟು ಎಂಬ ಭಯಂಕರವಾದ ಅತಿ ಕಷ್ಟಕರವಾದ ಪ್ರಸಂಗದಿಂದ ಬಂದು ನಾಳಿನ ಸಾವು ಎಂಬ ಅತಿ ದುಷ್ಕರವಾದ ಕಡೆಗೆ ಸಾಗುತ್ತಿರುತ್ತಾರೆ. ನೆನ್ನೆಯ ಹುಟ್ಟು, ನಾಳಿನ ಸಾವು, ಇಂದು ಮಾತ್ರ ಬದುಕಿದ್ದೇವೆ, ಇದನ್ನು ನಾವು ಸಂಸಾರ ಎಂದು ತಿಳಿದುಕೊಂಡಿದ್ದೇವೆ. ಆದರೆ ಇದು ಕೇವಲ ಅನಿಶ್ಚಿತವಾಗಿರ್ತಕ್ಕಂಥದ್ದು. ಎಲ್ಲರಿಗೂ ಸಾವು ಬಂದರು, ಹುಟ್ಟಿದವರೆಲ್ಲರೂ ಸಾವು ಬಂದರು. ಎಂದು ಸಾವು ಎಂಬುದನ್ನು ಭಗವಂತ ತಿಳಿಸುವುದಿಲ್ಲ. ಪುರಾಣ ಪುರುಷೋತ್ತಮ ಅಂತ ಹೇಳಿದ್ರಿಂದ ಪ್ರತಿ ಜೀವನ ಪ್ರತಿ ಕ್ಷಣವೂ ಸಹ ಭಗವಂತನ ಸ್ಮರಣೆ ಮಾಡಲಿ, ಭಗವಂತನ ತಿಳಿಯುವಂತಾಗಲಿ, ಪ್ರತಿ ಕ್ಷಣದ ಮಹತ್ವವನ್ನು ಅರಿಯುವಂತಾಗಲಿ ಎಂದು ಹೇಳಿ ಈ ಸಾವಿನ ಕ್ಷಣವನ್ನು ಯಾರಿಗೂ ತಿಳಿಸುವುದೇ ಇಲ್ಲ ಶ್ರೀ ಭಗವಂತ. ಎಲ್ಲ ಜೀವರು ತಮ್ಮ ನಿಯಮಿತವಾದ ಸಾಧನೆಯನ್ನು ಮಾಡಿಕೊಳ್ಳುತ್ತಾ ಇರ್ತಾರೆ. ಆ ಸಾಧನೆಯಲ್ಲಿ ಎಚ್ಚರ ಇರಬೇಕಾದ್ದರಿಂದ ದೇಶ ಕಾಲದ ಸಂಗತಿಯಲ್ಲಿ ಕಾಲದ ಪ್ರಜ್ಞೆಯನ್ನು ಬಹಳ ವಿಶಿಷ್ಟವಾಗಿ ವೇದವ್ಯಾಸ ದೇವರು ರೂಪಿಸಿದ್ದಾರೆ. ಅದನ್ನು ಪುರಂದರದಾಸರು ಅತೀ
ಜಾಣ್ಮೆಯಿಂದ ಪುರಾಣ ಎಂಬ ಶಬ್ದದಿಂದ ಹೇಳಿಬಿಟ್ಟಿದ್ದಾರೆ. ಇದು ಎಲ್ಲ ಜೀವರಿಗೂ ಅನ್ವಯವಾಗತಕ್ಕಂಥದ್ದು. ಪುರಾಣ ಅಂತ ಹೇಳಿದರಿಂದಲೇ ಸಾಧನೆಯು ಸಾಧ್ಯವಾಗುತ್ತದೆ. ನಮ್ಮ ಕಾಲ ಉತ್ತಮವಾಗಿ ಬಳಸಿಕೊಂಡವೋ ಅಥವಾ ಸಾರ್ಥಕ್ಯವಾಗಲಿಲ್ಲವೋ ಎಂಬ ಶಂಕೆ ಅಥವಾ ಸಾರ್ಥಕ್ಯ ಜೀವನ ಇದ್ದಲ್ಲಿ ತೃಪ್ತಿ, ಇವೆರಡನ್ನು ಅನುಭವಿಸುವುದೇ ಪುರಾಣ ಎಂಬತಕ್ಕಂಥದ್ದಾಗಿದೆ. ಪುರಾಣ ಶಬ್ದವೇ ಎಚ್ಚರಿಕೆ ಗಂಟೆಯಾಗಿದೆ. ಯಾರಿಗೆ ಎಚ್ಚರಿಕೆ ಗಂಟೆ? ಪ್ರತಿಯೊಬ್ಬ ಪುರುಷರಿಗೆ, ಪ್ರತಿಯೊಬ್ಬ ಜೀವರಿಗೆ ಎಚ್ಚರಿಕೆ ಗಂಟೆಯನ್ನು ತೋರಿಸುವತಕ್ಕಂಥ ಶಬ್ದ ಪುರಾಣ. ಯಾವುದನ್ನೇ ನಾವು ನೋಡುವಾಗ ಇದರ ಇತಿಹಾಸವನ್ನು ತಿಳಿ ಎಂದ ಕೂಡಲೇ ಆ ಇತಿಹಾಸ ಏನು ತೋರಿಸ್ಕೊಡ್ತಾ ಇದೆ? ಎಚ್ಚರಿಕೆಯನ್ನು ತೋರಿಸ್ಕೊಡ್ತಾ ಇದೆ. ನಾವು ಶರೀರದಲ್ಲಿದ್ದೇವೆ, ಆದರೆ ನಾವೇ ಶರೀರ ಎಂಬ ಭ್ರಮೆಯಿಂದ ನಾವು ಓಡಾಡುತ್ತಿದ್ದೇವೆ. ಇದು ನನ್ನದು ಎಂದು ವ್ಯವಹಾರ ಮಾಡುತ್ತೇವೆ. ಆದರೂ ಇದರಲ್ಲಿ ನಾವು ಅತಿಯಾದ ಅಭಿಮಾನವನ್ನಿಟ್ಟಿರುತ್ತೇವೆ. ಸಕಲ ಪದಾರ್ಥವೂ ನಮ್ಮದಲ್ಲ ಎಂಬ ತಿಳುವಳಿಕೆ ಇದ್ದರೂ ಎಲ್ಲವೂ ನಮ್ಮದೇ ಎಂಬ ಭ್ರಮೆಯಿಂದ ಇರುತ್ತೇವೆ. ಇದು ಪುರಾಣ. ಇದು ಇಂದು ಜೀವರು ಮಾಡಿಕೊಂಡಿದ್ದಲ್ಲ. ಅನಾದಿ ಕಾಲದಿಂದಲೂ ಇಂತಹ ಅಜ್ಞಾನದ ಪರವಶೆಯಿಂದಲೇ ಮೋಹದಿಂದ ಬಳಲುತ್ತಿರುವುದರಿಂದ ಪುರಂದರದಾಸರು ಇವೆಲ್ಲವನ್ನು ಕ್ರೋಢೀಕರಿಸಿ ಪುರಾಣದ ಶಬ್ದವನ್ನು ಇಟ್ಟುಬಿಟ್ಟಿದ್ದಾರೆ. ಈ ಪುರಾಣದಿಂದ ಅಂದರೆ ಇಂಥ ಸಂಸಾರ ಅವಸ್ಥೆಯಿಂದ ಹೊರಬರಲು ಉಪಾಯವನ್ನು ಪುರಂದರದಾಸರು ತಿಳಿಸಿಕೊಟ್ಟಿದ್ದಾರೆ. ಅದೇ ಪುರುಷೋತ್ತಮತ್ವ ತತ್ವ. ಜೀವರೆಲ್ಲರೂ ಪುರುಷರು ಅಂದರೆ ಒಂದು ದೇಹದೊಳಗಡೆ ಇರತಕ್ಕಂಥವರು. ಪುರದಲ್ಲಿ ಪುರೇಶ ವಾಸ, ಪುರಂ ವಾಸದಲ್ಲಿ ಇರತಕ್ಕಂಥವರು ಪುರುಷ ಅಂತ ಹೇಳಿದರೆ ಭಗವಂತನ ಯಾರು? ಅವನು ಯಾವ ಶರೀರದಲ್ಲೂ ಇಲ್ಲ. ಏಕೆ? ಅವನಿಗೆ ಶರೀರವೆಂಬುದೇ ಇಲ್ಲ. ಅವನು ಪ್ರಾಕೃತಕ್ಕೆ ಸಂಬಂಧಪಟ್ಟಿದ್ದಲ್ಲ. ಪ್ರಾಕೃತನಾದ್ದರಿಂದ ಅವನು ಸ್ವರೂಪದಿಂದಲೇ ಭಗವಂತನಿರುತ್ತಾನೆ. ಅವನು ಇಲ್ಲಿರಬೇಕು, ಇಲ್ಲಿರಬಾರದು ಎಂಬ ಯಾವ ಕಟ್ಟುಪಾಡು ಭಗವಂತನಿಗೆ ಇಲ್ಲ. ಅವನು ಸಾರ್ವಭೌಮ. ಆದ್ದರಿಂದ ಸಕಲ ಜೀವರಿಗೂ ಅತ್ಯಂತ ಭಿನ್ನನಾಗಿರ್ತಕ್ಕಂಥ ಭಗವಂತನ ವಿಶಿಷ್ಟವಾದ ಮಹಿಮೆಯನ್ನು ತಿಳಿತಕ್ಕಂಥದ್ದು ಮೊಟ್ಟ ಮೊದಲನೇ ಶಬ್ದ ಯಾವುದು? ಪುರಾಣ. ಭಗವಂತನಿಗೆ ಹುಟ್ಟಿಲ್ಲ, ಭಗವಂತನಿಗೆ ಸಾವಿಲ್ಲ, ಅನಾದಿ ನಿತ್ಯನಾದವನು ಭಗವಂತ. ಎಲ್ಲ ಜೀವರಿಗೂ ಪ್ರಕೃತಿ ದಶೆಯಿಂದ ಶರೀರದ ಜೋಡಣೆ ಇದೆ, ಅದು ಹುಟ್ಟು ಎನಿಸಿಕೊಳ್ಳುತ್ತದೆ. ಆದರೆ ಭಗವಂತ ಪ್ರಕೃತಿ ಅಭಿಮಾನಿಯಾದ ಮಹಾಲಕ್ಷ್ಮೀ ದೇವಿಯರಿಗೂ ಅತಿ ಉತ್ತಮನಾದ್ದರಿಂದ ಯಾವ ಪ್ರಕೃತಿಯ ಬಂಧಕ ಭಗವಂತನಿಗೆ ಇಲ್ಲ. ಭಗವಂತನಿಗಿಲ್ಲ ಎಂಬುದೇ ಉತ್ತಮತ್ವ, ಪದವಿ, ಉತ್ತಮತ್ವ, ಯೋಗ್ಯತೆಯನ್ನು ತಿಳಿಸಿಕೊಡ್ತಕ್ಕಂಥದ್ದು ಅದೇ ಪುರುಷೋತ್ತಮತ್ವ. ಇವೆಲ್ಲವನ್ನು ಕ್ರೋಢೀಕರಿಸಿ ಶ್ರೀ ಪುರಂದರದಾಸರು ತಿಳಿಸಿರುವ ಶಬ್ದ ಪುರಾಣ ಪುರುಷೋತ್ತಮ. ನಾವು ಪುರಾಣಗಳಲ್ಲಿ ನೋಡ್ತಾ ಇದ್ದಾಗ ಬ್ರಹ್ಮ ಪುರಾಣದ ಮುಂದಿನ ವಾಕ್ಯ ವಿಶೇಷವಾದ ಚಿಂತನೆಯನ್ನು ಶ್ರೀ ವೇದವ್ಯಾಸ ದೇವರು ಮಾಡಿಸ್ತಾರೆ. ಸ್ಥಾವರಾಣಿ ದಿವ ಪ್ರಾಪ್ತ ಸ್ಥಾವರೇಭ್ಯಶ್ಚ ಪುರುಷಂ ಪುರುಷಾಸ್ತ್ರೀಯಮಾಪನ್ನ ತಥೋ ದೇಹಂ ಯಥಾಕ್ರಮಂ ದೇಹೇನ ಜಾಯತೆ ಜಂತು ಇತಿ ಸಾಮಾನ್ಯತೋ ಜನಿಃ ವಿಶೇಷಜನನಂ ಚಾಪಿ ಪ್ರೋಚ್ಯಮಾನಂ ನಿಬೋಧಮೆ ಸ್ವಾಸ್ನುಷ್ಟಾಪಿ ಪುರುಷೇ ಪ್ರಮಾದಾಯ ಮತಾಪಿ ವಾ ಗರ್ಭೇ ವಾ ಬಹಿರೇವಾತ ಕ್ವಚಿತ್ ಸ್ಥಾನಾಂತರೇಷು ಚ. ಇಲ್ಲಿ ಜೀವನ ಈ ಶರೀರದ ಒಳಗಡೆ ಹೇಗೆ ಬರ್ತಾ ಇದ್ದಾನೆ, ಯಾರು ತಂದು ಇಡ್ತಾ ಇದ್ದಾರೆ, ಯಾವ ಮಾರ್ಗದಲ್ಲಿ ಬರ್ತಾ ಇದ್ದಾರೆ ಎಂಬತಕ್ಕಂಥದ್ದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಸ್ಥಾವರಾಣಿ ದೇವ ಪ್ರಾಪ್ತ
ಅಂದರೆ ಯಾವ ಜೀವರು ಸ್ವರ್ಗದಿಂದ ಬಂದು ವ್ರೀಹ್ಯಾದಿಗಳನ್ನು ಪ್ರವೇಶ ಮಾಡುತ್ತಾನೆ, ಅವುಗಳಿಂದ ರೇತಸ್ವೇಕ ಮಾಡತಕ್ಕ ತಂದೆಯನ್ನು, ಅವನಿಂದ ರೇತೋದ್ವಾರ ತಾಯಿಯನ್ನು ಹೊಂದುತ್ತಾನೆ. ಆಮೇಲೆ ಅತಿಕ್ರಮಿಸಿದೆ ಮತ್ತು ಕುಲಲ ಅಥವಾ ಏಕರಾತ್ರಿಯಣ ಇತ್ಯಾದಿ ಸಕಲಂ ಬುದ್ಧಾದಿ ಕ್ರಮದಿಂದ ಆ ಶರೀರವನ್ನು ಹೊಂದುತ್ತಾನೆ. ಹೀಗೆ ಶರೀರದ ವಿಶಿಷ್ಟವಾಗಿ ಹುಟ್ಟುತ್ತಾನೆ. ಹೀಗೆ ಸರ್ವಸಾಧಾರಣದ ಉತ್ಪತ್ತಿ. ಶರೀರ ಉತ್ಪನ್ನವಾಗಬೇಕಂದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಪ್ರಕೃತಿ ಯಾವ ರೀತಿ ಬರುತ್ತೆ, ತಂದೆಯಲ್ಲಿ ಹೇಗೆ ಬರುತ್ತೆ, ತಾಯಿಯಲ್ಲಿ ಹೇಗೆ ವರ್ಗಾವಣೆ ಆಗುತ್ತೆ, ಪ್ರತಿ 9 ತಿಂಗಳ ಗರ್ಭದಲ್ಲಿ ವಾಸ ಮಾಡುವಾಗ ಶರೀರ ಉತ್ಪನ್ನ ಹೇಗಾಗತ್ತೆ ಎಂಬುದನ್ನು ತಿಳಿಸಿದ್ದಾರೆ. ಆದರೆ ಕೆಲವು ಜೀವರುಗಳಿಗೆ ಅಲ್ಲಿ ಅಸಾಧಾರಣವಾದ ಉತ್ಪತ್ತಿಯೂ ಇದೆ. ಅರಣಿ ಮೊದಲಾದ ಸ್ಥಾವರಗಳಲ್ಲಿ ಶುಕಾಚಾರ್ಯರು ಹುಟ್ಟಿದ್ದಾರೆ. ಪುರುಷರಲ್ಲಿ ಮಾಂದಾಂತ ಮೊದಲಾದವರು ಹುಟ್ಟಿದ್ದಾರೆ. ಸ್ತ್ರೀಯರಲ್ಲಿ ಜರತ್ಕಾರದ ಅನುಗ್ರಹದಿಂದ ಆಸ್ತಿಕಾರರು ಹುಟ್ಟಿದ್ದಾರೆ. ಪೂರ್ವದಲ್ಲಿ ಸಿದ್ಧವಾದ ಶರೀರದಲ್ಲಿ ಉತ್ತಮ ಜೀವರು ಪ್ರವೇಶ ಮಾಡುತ್ತಾರೆ. ಮಾತೃದ್ವಾರ ಇಲ್ಲದೆ ಕೇವಲ ತಂದೆಯಿಂದಲೇ ದ್ರವದ ರೂಪದಲ್ಲಿ ದ್ರೋಣಾದಿಗಳು ಹುಟ್ಟಿದ್ದಾರೆ. ರುಜುಗಳು ಸ್ಥಾನಾಂತರದಲ್ಲಿ ಕುಂಡಾದಿಗಳಲ್ಲಿ ದೃಷ್ಟದ್ಯುಮ್ನಾದಿಗಳು ಅಥವಾ ಮಾತಾಪಿತಗಳ ಮಧ್ಯದಲ್ಲಿ ಅನ್ಯೋನ್ಯ ದರ್ಶನ ಮಾತ್ರದಿಂದ ಕೆಲವರು ಕೃಪಾ ಮೊದಲಾದವರು ಹುಟ್ಟಿದ್ದು ಎಂದು ಈ ಬ್ರಹ್ಮಪುರಾಣ ತಿಳಿಸ್ತಾ ಇದೆ. ಇದು ಒಂದು ಮಾರ್ಗವನ್ನು ನಾವು ಬಂದಿರತಕ್ಕಂಥ ಮಾರ್ಗವನ್ನು ಸೂಚಿಸುತ್ತಿದ್ದಾರೆ ವೇದವ್ಯಾಸ ದೇವರು. ಈ ಮಾರ್ಗವನ್ನು ನಾವು ರೂಪಿಸಿದ್ದಲ್ಲ, ನಾವು ಅಂದುಕೊಟ್ಟಿದ್ದಲ್ಲ. ನಾವು ಇದಕ್ಕೋಸ್ಕರವಾಗಿ ಏನನ್ನೂ ಪ್ರತಿಯಾಗಿ ಮಾಡಿಲ್ಲ. ಆದರೂ ಭಗವಂತನೇ ಎಲ್ಲ ಜೀವರನ್ನು ಇದೇ ಕ್ರಮದಿಂದ ಹುಟ್ಟಿಸ್ತಾ ಇದ್ದಾನೆ. ಎಲ್ಲರ ಅನಾದಿ ಕಾಮಕರ್ಮಗಳು ಇದೆ. ಆದರೆ ಹುಟ್ಟುವಿನಲ್ಲಿ ಯಾವ ವ್ಯತ್ಯಾಸವೂ ಕಾಣುವುದೇ ಇಲ್ಲ. ಇದರ ಅರ್ಥವೇನು? ಕೆಲವರು ಬೆರಳೆಣಿಕೆಯಲ್ಲಿ ಮಾತ್ರ ದೇಹದ ಸಂಪರ್ಕವಿಲ್ಲದೆ ಹೊರಗಡೆಯಿಂದ ಬರ್ತಾ ಇದ್ದಾರೆ. ಆದರೆ ಸಾಮಾನ್ಯವಾಗಿ ಎಲ್ಲರೂ ತಂದೆ ದೇಹದಿಂದ ತಾಯಿ ದೇಹವನ್ನು ಹೊಕ್ಕುತ್ತಾರೆ. ಅಲ್ಲಿ ಪ್ರತಿ ದಿನವೂ ಪ್ರತಿ ಕ್ಷಣವೂ ದೇಹದ ಉತ್ಪತ್ತಿ ಮಾರ್ಪಾಟಾಗಿ ಅಜೀವ ಒಳಗಡೆ ಸ್ಥಾಪಿತನಾಗಿರುತ್ತಾನೆ. ನಂತರ ಮಾತೃಯೋನಿ ದ್ವಾರ ಹೊರಗೆ ಬರುತ್ತಾನೆ. ಶೈಶವಾವಸ್ಥೆ, ಬಾಲ್ಯಾವಸ್ಥೆ, ಯೌವನಾವಸ್ಥೆ, ವೃದ್ಧಾವಸ್ಥೆ, ಮತ್ತೆ ಮರಣಾವಸ್ಥೆಯಲ್ಲಿ ಮತ್ತೆ ಆ ಶರೀರ ಕುಸಿದು ಹೋಗ್ತಾ ಇದೆ, ನಾಶವಾಗ್ತಾ ಇದೆ. ಇದು ಅನಾದಿ ಕಾಲದಿಂದಲೂ ನಡೆದು ಬಂದಿರತಕ್ಕಂಥ ವಿಶೇಷವಾದ ಚರಿತ್ರೆ, ಇತಿಹಾಸ ಇದೆ ಪುರಾಣ. ಯಾಕೆ ಹೀಗಾಗ್ತಾ ಇದೆ ಇದನ್ನು ನಾವು ಚಿಂತಿಸಿಕೊಳ್ಳಿ. ಚಿಂತಿಸಿದಾಗ ನಿಮಗೆ ವೈರಾಗ್ಯ ಹುಟ್ಟುತ್ತದೆ, ಭಗವಂತನಲ್ಲಿ ಭಕ್ತಿ ಜಾಗೃತವಾಗುತ್ತದೆ ಎಂಬುದೇ ಪುರಂದರದಾಸರ ಮಹೋನ್ನತೆ. ಆದ್ದರಿಂದಲೇ ಈ ಬ್ರಹ್ಮಪುರಾಣದ ಈ ಭಾಗವನ್ನು ಶ್ರೀಮದಾನಂದ ತೀರ್ಥರು ಬ್ರಹ್ಮಸೂತ್ರ ಭಾಷ್ಯದ 3ನೇ ಅಧ್ಯಾಯದ 1ನೇ ಪಾದದ 29ನೇ ಸೂತ್ರದಲ್ಲಿ ಹೇಳಿರ್ತಾರೆ. ಶ್ರೀಮದಾನಂದ ತೀರ್ಥರು ಅತಿ ಪ್ರಾಸಂಗಿಕವಾಗಿ ವೇದವ್ಯಾಸರ ನುಡಿಯನ್ನೇ ವೇದವ್ಯಾಸರ ಸೂತ್ರಗಳಿಗೆ ಅರ್ಥವನ್ನು ಹೇಳುವ ಚಮತ್ಕಾರವನ್ನು ನಾವು ನೋಡಬಹುದು. ಅವರ ಸ್ವಂತ ವಾಕ್ಯವನ್ನು ಹೇಳದೆ ಕೇವಲ ವೇದವ್ಯಾಸರ ವಾಕ್ಯದಿಂದಲೇ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಬ್ರಹ್ಮಸೂತ್ರ ಪಾದದ 3ಯ ಅಧ್ಯಾಯ ನಾವು ಹಿಂದೆ ತಿಳಿದಂತೆ ಅದು ಸಾಧನಾಧ್ಯಾಯ ಎಂದು ಹೆಸರು. ಪ್ರತಿ ಜೀವರು ಸಾಧನ ಮಾಡದೆ ಹೋದರೆ ಅವರಿಗೆ ನಿಯಮಿತವಾದ ಅವರ ಸ್ವರೂಪಭೂತವಾದ ಮೋಕ್ಷ ಸುಖ ಸಿಗುವುದಿಲ್ಲ. ಆದ್ದರಿಂದ ಸಾಧನೆ ಎಂಬುದು ಅತಿ ಕಡ್ಡಾಯ ರೂಪವಾಗಿದೆ. ಸಾಧನೆಯಲ್ಲಿ ಮೊದಲನೇ ಪಾದದಲ್ಲಿ ತಿಳಿಸತಕ್ಕಂತಹದ್ದು ವೈರಾಗ್ಯ ಪಾದ. ವೈರಾಗ್ಯವನ್ನು ಹೊಂದದಿದ್ದರೆ
ಭಕ್ತಿ ಜಾಗೃತವಾಗುವುದಿಲ್ಲ. ಆದ್ದರಿಂದ ವೈರಾಗ್ಯವನ್ನು ಪ್ರಮುಖವಾಗಿ ತಿಳಿಸುವ ಭಾಗದಲ್ಲಿ ವೇದವ್ಯಾಸ ನುಡಿಯನ್ನೇ ತಿಳಿಸ್ತಾ ಇದ್ದಾರೆ ಶ್ರೀಮದಾನಂದ ತೀರ್ಥರು. ಯೋನ್ಯಧಿಕರಣ ಎಂಬತಕ್ಕಂಥದ್ದು ಶ್ರೀ ವೇದವ್ಯಾಸರು ರಚಿಸತಕ್ಕಂಥ 20ನೇ ಸೂತ್ರ. ಈ ಅಧಿಕರಣದಲ್ಲಿ ಜೀವರಿಗೆ ಪಿತೃದ್ವಾರ ಮಾತೃಯೋನಿಯನ್ನು ಪ್ರವೇಶ ಮಾಡಿ ಶರೀರ ಪ್ರಾಪ್ತಿಯನ್ನು ಸಮರ್ಥಿಸುತ್ತಿದ್ದಾರೆ. ದೇಹಂ ಗರ್ಭಸ್ಥಿತಂ ಕ್ವಾಪಿ ಪ್ರವೇಶತ್ವಗತೋ ಗತಃ ಇತಿ ವಚನಾತ್ ಪಶ್ಚಾದೇವ ಪ್ರವಿಶಿಷತಿ ಯಥಾಹ. ಸ್ವರ್ಗದಿಂದ ಭೂಮಿಗೆ ಬಂದವನು ಗರ್ಭದಲ್ಲಿರತಕ್ಕಂಥ ದೇಹವನ್ನಾಗಲಿ ಗರ್ಭದಿಂದ ಇರತತ್ರ ಯಾವುದಾದರೂ ಒಂದು ಸ್ಥಾನದಲ್ಲಿ ನಿರ್ಮಿತವಾದ ಶರೀರವನ್ನಾಗಲಿ ಪ್ರವೇಶ ಮಾಡುವನು ಎನ್ನುವ ವಚನದಿಂದ ಸ್ವರ್ಗದಿಂದ ಬಂದ ಮೇಲೆ ಸಿದ್ಧವೇ ಆದ ಶರೀರವನ್ನು ಪ್ರವೇಶಿಸುತ್ತಾರೆ. ಪಿತ ಪ್ರವೇಶವನ್ನಾಗಲಿ ಮಾತೃಯೋನಿ ಪ್ರವೇಶವನ್ನಾಗಲಿ ಅಪೇಕ್ಷಿಸುವುದಿಲ್ಲ. ಅಲ್ಲದೆ ಮೊದಲು ಅಸಿದ್ಧವೇ ಆದ ದೇಹವನ್ನೇ ಪ್ರವೇಶಿಸುತ್ತಾನೆ ಎನ್ನುವ ನಿಯಮವಿಲ್ಲ. ಹೀಗೆ ಶಂಕೆ ಬಂದರೆ ಅದಕ್ಕೆ ಉತ್ತರಿಸುತ್ತಾರೆ, ಪಿತೃ ಶರೀರದಿಂದ ರೇತಸ್ಸಿನಿಂದ ಕೂಡಿಯೇ ಯೋನಿದ್ವಾರ ಮಾತೃ ಶರೀರವನ್ನು ಪ್ರವೇಶ ಮಾಡಿ ಆಮೇಲೆ ದೇಹವನ್ನು ಹೊಂದುತ್ತಾನೆ ಎನ್ನುವ ನಿಯಮವಿಲ್ಲ. ಇದರಿಂದ ಯೋನಿ ಪ್ರವೇಶವೂ ಇಲ್ಲ, ಯೋನಿ ಪ್ರವೇಶವೂ ವ್ಯರ್ಥ, ಪಿತೃಪ್ರವೇಶವೂ ಅಯುಕ್ತವಾದಿದೆ. ಪ್ರಾಕ್ ಅಸಿದ್ಧ ಶರೀರ ಪ್ರಾಪ್ತಿಯು ಅಯುಕ್ತ ಎಂಬ ಪೂರ್ವ ಪಕ್ಷದಲ್ಲಿ ಬಂದಾಗ ಅದಕ್ಕೆ ಶ್ರೀ ವೇದವ್ಯಾಸದೇವರು ಉತ್ತರ ರೂಪವಾಗಿ ಸೂತ್ರವನ್ನೇ ತಿಳಿಸುತ್ತಾರೆ. ಓಂ ಯೋನೇಹೇ ಶರೀರಂ ಓಂ, ಓಂ ಯೋನೇಹೇ ಶರೀರಂ ಓಂ. ಯಾವ ಅನಾದಿ ಕರ್ಮ ಮಾಡಿರ್ತಕ್ಕಂಥ ಜೀವರು ಕರ್ಮಿಗಳು ಪಿತೃಪ್ರವೇಶ ನಂತರದಲ್ಲಿ ಮಾತೃಯೋನಿಯನ್ನು ಪ್ರವೇಶ ಮಾಡಿ ಶರೀರವನ್ನು ಹೊಂದುತ್ತಾರೆ. ಪಿತೃಪ್ರವೇಶಾದಿ ಪರಂಪರೆಯು ಇಲ್ಲದೆಯೇ ಕೆಲವು ಕರ್ಮಿಗಳು ಶರೀರವನ್ನು ಹೊಂದುತ್ತಾರೆ. ಓಂ ಯೋನೇಹೇ ಶರೀರಂ, ಯೋನಿಯ ದಶೆಯಿಂದಲೇ ಶರೀರವನ್ನು ಹೊಂದುತ್ತಾರೆ ಎಂಬುದಾಗಿ ಶ್ರೀ ವೇದವ್ಯಾಸರ ಅಭಿಪ್ರಾಯ. ಅದಕ್ಕೆ ಶ್ರೀಮದಾಂತೀರ್ಥರು ಭಾಷ್ಯವನ್ನು ಬರೆಯುವಾಗ ಪಿತೃಶರೀರಾನ್ ಮಾತ್ರಯೋ ನಿಯಮಂ ಅನುಪ್ರವಿಶ್ಯಂ ತಥಯೇವ ಶರೀರಂ ಪ್ರಾಪ್ನೋತಿ. ಪ್ರಥಮತಃ ಪಿತೃಶರೀರವನ್ನು ಪ್ರವೇಶ ಮಾಡಿಯೇ ಪಿತೃಶರೀರದಿಂದ ಮಾತೃಯೋನಿಯನ್ನು ಪ್ರವೇಶ ಮಾಡುತ್ತಾನೆ. ಅಂದರೆ ಯೋನಿದ್ವಾರ ತಾಯಿಯನ್ನು ಪ್ರವೇಶ ಮಾಡಿ ಆ ಮಾತೃ ಶರೀರದಲ್ಲಿಯೇ ಮೊದಲು ಅಸಿದ್ಧವೇ ಆದ ಶರೀರವನ್ನು ಹೊಂದುತ್ತಾನೆ. ಪ್ರತಿ ಜೀವರು ಆ ಯೋನಿಯನ್ನು ಪ್ರವೇಶ ಮಾಡಿದ ಮೇಲೆ ಆ ಶರೀರ ಉತ್ಪನ್ನವಾಗುತ್ತದೆ, ಬೆಳೆಯುತ್ತದೆ ಎಂಬುದನ್ನು ನಾವು ತಿಳಿಯಬೇಕು. ಹೇಗೆ ಬೆಳೆಯುತ್ತದೆ ಅನ್ನೋದಕ್ಕೆ ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ. ದಿವಃ ಸ್ನಾಸ್ನು ಗಚ್ಚತಿ ಸ್ನಾಸ್ನುಪಃ ಪಿತರಂ ಪಿತುರ್ಮಾತರಂ ಮಾತು ಶರೀರಂ ಶರೀರೇಣ ಜಾಯತಾಯತ ಸಂಹಿತಂ ಅತಾ ಸಂಹಿತಂ ಸ್ನಾಸ್ನುಭ್ಯೋ ಜಾಯತೆ ಪಿತೃಮಾತರಂತರೇ ವಾ ಗರ್ಭೇ ವ ಬಹಿರ್ವಾ ಇತಿ ಪೌಷ್ಯಾಯಣ ಶ್ರುತೇ. ಸ್ವರ್ಗದಿಂದ ಭೂಮಿ ಬಂದ ಜೀವ ಸ್ಥಾವರಗಳಾದ ವ್ರೀಹ್ಯಾದಿ ಶರೀರವನ್ನು ಪ್ರವೇಶಿಸುತ್ತಾನೆ. ಅವುಗಳಿಂದ ತಂದೆಯನ್ನು ಹೊಂದುತ್ತಾನೆ. ತಂದೆಯಿಂದ ಯೋನಿದ್ವಾರ ತಾಯಿಯನ್ನು ಹೊಂದುತ್ತಾನೆ. ತಾಯಿಯಿಂದ ಮೊದಲು ಅಸಿದ್ಧವಾದ ಶರೀರವನ್ನು ಹೊಂದುತ್ತಾನೆ. ಶರೀರದಿಂದ ಯುಕ್ತನಾಗಿ ಹುಟ್ಟುತ್ತಾನೆ. ಹೀಗೆ ಸಂಹಿತ ಅಂದರೆ ವಿದ್ಯಾ ತಪಸ್ಸು ಮೊದಲಾದ ವಿಶೇಷ ಕಾರಣಗಳು ಇಲ್ಲದೆ ಸರ್ವಸಾಧಾರಣವಾದ ಜನ್ಮ ಉಕ್ತವಾಗಿದೆ. ಅಸಂಹಿತಮೆಂದರೆ ತಪಸ್ಸು ಜ್ಞಾನ ಮೊದಲಾದ ವಿಶೇಷ ಕಾರಣಗಳ ಉತ್ತಮಾಧಿಕಾರಿಗಳಿಂದಲೇ ಹೊಂದಲು ಅರ್ಹವಾದ ಅಸಾಧಾರಣವಾದ ಜನ್ಮ ಹೇಳಲ್ಪಡುತ್ತದೆ. ಅಂದರೆ ಸ್ಥಾವರಗಳಿಂದ ಜೀವನ ಹುಟ್ಟುತ್ತಾನೆ. ತಂದೆಯಿಂದ ತಾಯಿಯಿಂದ ಸ್ಥಾನಾಂತರದಿಂದ ಗರ್ಭದಲ್ಲಿ ಹೊರಗೆ ಆಗಲಿ ಹುಟ್ಟುತ್ತಾನೆ ಎಂಬ ಪೌಷ್ಯಾಯಣ ಶ್ರುತಿ ತಿಳಿಸ್ತಾ ಇದೆ. ಒಟ್ಟಿನಲ್ಲಿ ನಾವು ತಿಳಿಬೇಕಾದ ಏನು? ಪ್ರತಿ ಜೀವರಿಗೂ ಒಂದೇ ಮಾರ್ಗವಿದೆ, ಹುಟ್ಟು. ಪ್ರತಿ ಜೀವರಿಗೂ ಮತ್ತು ಒಂದೇ ಮಾರ್ಗವಿದೆ, ಸಾವು. ಹುಟ್ಟು ಸಾವು ಎಂಬತಕ್ಕಂಥದ್ದು ಪ್ರತಿ ಜೀವರಿಗೂ ಕಟ್ಟಿಟ್ಟ ಬತ್ತಿ. ಇದನ್ನು ಪುರಾಣ ಶಬ್ದದಿಂದ ಶ್ರೀ ಪುರಂದರದಾಸರು ತಿಳಿಸಿಕೊಟ್ಟಿದ್ದಾರೆ. ಅದನ್ನು ವೇದವ್ಯಾಸ ದೇವರು
ವೈರಾಗ್ಯವನ್ನು ಹುಟ್ಟಿಸಿಕೊಳ್ಳುವ ಸಲುವಾಗಿ ಈ ಮಾರ್ಗದಲ್ಲಿ ಜೀವನನ್ನು ಹಾಕಿದ್ದಾರೆ ಎಂದು ಶ್ರೀಮದಾನಂದ ತೀರ್ಥ ನಮಗೆ ಅದರ ಪ್ರಯೋಜನವನ್ನು ತಿಳಿಸಿಕೊಡ್ತಾ ಇದ್ದಾರೆ. ಜೀವರಿಗೆ ಇದೇ ಕ್ರಮದಲ್ಲಿ ಬರಬೇಕೆಂಬುದು ಕರ್ಮದಿಂದ ನಿರ್ಣೀತವಾಗಿರುತ್ತದೆ. ವಾಸನಮಯದಿಂದ ನಾನು ಇಂಥ ಸುಖವನ್ನು ಹೊಂದಬೇಕು ಅಂತ ಹೇಳಿದಾಗ ಆ ಸುಖಕ್ಕೆ ಯೋಗ್ಯವಾದ ಶರೀರವನ್ನು ಹೊಂದಿಸಬೇಕು. ಆದಿಯಿಂದ ಪ್ರಕೃತಿ ಮಾತೆ ಮಹಾಲಕ್ಷ್ಮೀ ದೇವಿಯರು ಭಗವಂತನ ಆಜ್ಞೆಯಂತೆ ಲಿಂಗ ಶರೀರವನ್ನು ಮಾಡಿ, ಲಿಂಗ ಶರೀರದ ನಂತರದಲ್ಲಿ ತತ್ವಾಭಿಮಾನಿ ದೇವತೆಗಳಿಂದ ಆ ಶರೀರದಲ್ಲಿ ಚಟುವಟಿಕೆಯನ್ನು ಉಂಟು ಮಾಡಿ ಜೀವ ತನಗೆ ಅಂದುಕೊಂಡ ಕಾರ್ಯವನ್ನು ಮಾಡುವುದಕ್ಕೆ, ಸುಖವನ್ನು ಹೊಂದುವುದಕ್ಕೆ, ದುಃಖವನ್ನು ಹೊಂದುವುದಕ್ಕೆ ನಾಂದಿ ಮಾಡಿಕೊಡುತ್ತಾ ಇದ್ದಾರೆ. ಇದೇ ನಮಗೆ ಹುಟ್ಟು. ಈ ಪ್ರತಿಯೊಂದು ಕಾರ್ಯವನ್ನು ಮಾಡುವುದಕ್ಕೂ ಸಹ ನಾವು ಅನಂತ ಕಾಮ್ಯ ಕಾಮ್ಯವನ್ನು ಅನಾದಿ ಕಾಮಗಳನ್ನು ಇಟ್ಟುಕೊಂಡರಿಂದ ಒಂದು ಕಾಮನೆಗೆ ಇಷ್ಟು ಕಾಲ ಎಂಬುದು ಸೀಮಿತವಾಗಿರುತ್ತದೆ. ಆ ಕಾಲ ಮುಗಿದ ಕೂಡಲೇ ಆ ಶರೀರ ಪತನವಾಗಬೇಕು. ಏಕೆಂದರೆ ಇನ್ನೊಂದು ಶರೀರದಿಂದ ಇನ್ನೊಂದು ಸುಖವನ್ನು, ಇನ್ನೊಂದು ದುಃಖವನ್ನು ಅವನು ಅನುಭವಿಸಲೇಬೇಕು. ಈ ಎಲ್ಲ ಲೆಕ್ಕವನ್ನು ಇಟ್ಟುಕೊಂಡಿರ್ತಕ್ಕಂಥವನು ಕೇವಲ ಭಗವಂತ. ಅವನಿಗೆ ಈ ಹುಟ್ಟು ಇರಬಾರದು. ಅವನಿಗೂ ಇದೇ ಹುಟ್ಟಿದ್ದರೆ ನಮಗೂ ಅವನಿಗೂ ಏನು ವಿಶೇಷ ಅಂತಲವಿರ್ತಾ ಇತ್ತು. ಆದ್ದರಿಂದ ಶ್ರೀ ವೇದವ್ಯಾಸದೇವರು ಸ್ಪಷ್ಟವಾಗಿ ತಿಳಿಸಿದ್ದಾರೆ, ಯೋನೇ ಶರೀರಂ ಎಂಬುದಕ್ಕಂತಾಗಿ ಭಗವಂತನಿಗೆ ಯೋನಿಯಿಂದ ಶರೀರ ಉತ್ಪನ್ನ ಎಂಬುದು ಇರುವುದಿಲ್ಲ ಎಂಬುದನ್ನು ಸರಿಯಾಗಿ ತಿಳಿಬೇಕು. ಅದಕ್ಕಾಗಿ ಬ್ರಹ್ಮಪುರಾಣದ ವಚನವನ್ನು ತಿಳಿಸ್ತಾ ಇದ್ದಾರೆ. ಸ್ಥಾವರಾಣಿದಿವ ಪ್ರಾಪ್ಯ ಸ್ಥಾವರೇಭ್ಯಶ್ಚ ಪುರುಷ ಶ್ರಿಯಮಾಪನ್ ತಥೋ ದೇಹಂ ಯಥಾಕ್ರಮಂ ದೇಹೇನ ಜಾಯತೆ ಜಂತುಃ ಇತಿ ಸಾಮಾನ್ಯತೋ ಜನಿಃ ವಿಶೇಷಜನಂ ಚಾಪಿ ಪ್ರೋಚ್ಯಮಾನಂ ನಿಬೋಧಮೆ ಸ್ನಾಸ್ನುಷ್ವತಾಪಿ ಪುರುಷೇ ಪ್ರಮುದಾಯಮತಾಪಿ ವಾ ಗರ್ಭೇ ವಾ ಬಹಿರೇವ ಅತ ಕ್ವಚಿತ್ ನಾಂತರೇಷು ಚ ಇತಿ ಬ್ರಾಹ್ಮಿ. ಕರ್ಮಿಜೀವ ಸ್ವರ್ಗದಿಂದ ಬಂದವನು ವ್ರೀಹ್ಯಾದಿಗಳಿಂದ ಪ್ರವೇಶ ಮಾಡುತ್ತಾನೆ. ನೋಡಿ, ಇಲ್ಲಿ ಪ್ರವೇಶ ಮಾಡುತ್ತಾನೆ ಎಂದು ಹೇಳಿರುವಾಗ ಜೀವನೇ ಮಾಡುತ್ತಾನೆ ಅಂತ ಸ್ವತಂತ್ರ ಇದೆಯೇನು? ಇಲ್ಲ. ಹಾಗಾದರೆ ಅವನು ಪ್ರವೇಶ ಮಾಡಿಸುತ್ತಾನೆ. ಯಾರು? ಪುರುಷೋತ್ತಮನಾದ ಭಗವಂತ. ಭಗವಂತ ಪ್ರತಿ ಕಣದಲ್ಲಿಯೂ ಸಹ ಅವನು ಪ್ರವೇಶ ಮಾಡಿ ಜೀವರನ್ನು ಪ್ರವೇಶ ಮಾಡಿಸುತ್ತಾನೆ. ಭಗವಂತ ಅನುಪ್ರವೇಶ ಮಾಡದಿದ್ದರೆ ಜೀವ ಅಲ್ಲಿ ಪ್ರವೇಶ ಮಾಡಲಿಕ್ಕೆ ಸಾಧ್ಯವಿಲ್ಲ. ಹೇಗೆ ನಾವು ಹಾದಿ ತಯಾರಿ ಆಗಿಲ್ಲದೆ ಹೋದರೆ ಹೇಗೆ ನಾವು ನಡೆಯಲು ಸಾಧ್ಯ, ವಾಹನ ನಡೆಸಲು ಸಾಧ್ಯ? ಹಾಗೆ ಹಾದಿಯನ್ನು ಮಾಡತಕ್ಕಂಥವರು ಭಗವಂತನೇ. ಆದ್ದರಿಂದ ಅವನೇ ಪುರುಷೋತ್ತಮ. ಈ ಹಾದಿಯನ್ನಾದರೂ ಯಾಕೆ ಮಾಡಿದ ಅಂದರೆ ನಮ್ಮ ಕಾಮವನ್ನು ಪೂರ್ಣ ಮಾಡಿಕೊಳ್ಳೋದಕ್ಕೆ. ಈ ಕಾಮ ಹೇಗೆ ಬಂತು ಅಂದರೆ ಅನಾದಿ ಕಾಮಕರ್ಮಗಳು ನಿಯಮೇನ ಪ್ರತಿ ಜೀವರಲ್ಲೂ ಸಾಕಷ್ಟು ಇರುತ್ತದೆ. ಇದು ಅವರವರ ಯೋಗ್ಯತಾನುಸಾರವಾಗಿ. ಆ ಕಾಮ್ಯತೆ ಎನ್ನುವುದು ಸುಖವಾಗಲಿ ದುಃಖವಾಗಲಿ ಎರಡನ್ನೂ ಸಹ ಸಂಸಾರ ಅವಸ್ಥೆಯಲ್ಲಿ ಅನುಭವಿಸಲೇಬೇಕು. ಅದಕ್ಕೋಸ್ಕರವಾಗಿ ಸಕಲ ಸಲಕರಣೆಯನ್ನು ಒದಗಿಸುವ ಯಾರು? ಭಗವಂತ. ಅವನೇ ಪುರಾಣ ಪುರುಷೋತ್ತಮ. ಈ ಒದಗಿಸುವುದರಲ್ಲಿ ಕೆಲವು ಜೀವರಿಗೆ ಮಾತ್ರ ವಿಶೇಷವಾದ ಮಾರ್ಗವಿದೆ. ಅದನ್ನು ಸಹ ಇಲ್ಲಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ರೇತಸ್ಯೇಕ ಮಾಡತಕ್ಕ ತಂದೆಯನ್ನು ಅವನಿಂದ ರೇತದ್ವಾರ ತಾಯಿಯನ್ನು ಹೊಂದುತ್ತಾನೆ. ಆಮೇಲೆ ಕ್ರಮವಾಗಿ ಅತಿಕ್ರಮಿಸುತ್ತದೆ ಮತ್ತು ಕಲಲಂ ತ್ವಯೇ ಕರಾತ್ಯೇನ ಇಚ್ಛಾದೋಕ್ತ ಕಲಲಂ ಈ ಬುದ್ಧಿಯಾದ ಕ್ರಮದಿಂದ ಆಗುವ ಶರೀರವನ್ನು ಹೊಂದುತ್ತಾನೆ. ಈ ಶರೀರ ಈ ರೀತಿ ಆಗುವುದೂ ಸಹ ಭಗವಂತನಿಂದಲೇ. ಭಗವಂತನಿಂದ ಪ್ರೇರಿತವಾದ ಸಕಲ ತತ್ವಾಭಿಮಾನಿ ದೇವತೆಗಳು ಪ್ರಕೃತಿಯನ್ನು ಹೊಂದಿಸುವುದರಿಂದ ದೇಹವನ್ನು ಸೃಷ್ಟಿಸುತ್ತಾರೆ ಎಂದು ನಾವು ತಿಳಿಯಬೇಕು. ಯಾರು ಯಾವ ದೇಹ ಭಾಗವನ್ನು ಸೃಷ್ಟಿಸುತ್ತಾರೋ ಅದೇ ದೇಹದ ಭಾಗದಲ್ಲಿ ಆಯಾ ಜೀವರು ವಾಸಿಸುತ್ತಾರೆ. ಅದನ್ನೇ ಅಭಿಮಾನ ಅಂತ ಹೆಸರು. ಹೀಗೆ ಶರೀರದಿಂದ ವಿಶಿಷ್ಟರಾಗಿ ಹುಟ್ಟುತ್ತಾನೆ
ಸರ್ವಜೀವರು. ಇದು ಸರ್ವಸಾಧಾರಣವಾದ ಉತ್ಪತ್ತಿ. ಆದರೆ ಅಸಾಧಾರಣ ಉತ್ಪತ್ತಿ ಕೆಲವರಿಗೆ ಅರಣಿಯಿಂದ ಸ್ಥಾವರಗಳಲ್ಲಿ ಶುಕಾಚಾರ್ಯರು ಹುಟ್ಟಿದ್ದಾರೆ. ತಂದೆಯಲ್ಲಿಯೇ ಮಾಂಧಾತೃ ಎಂಬತಕ್ಕಂಥವನು ಹುಟ್ಟಿದ್ದಾರೆ. ಸ್ತ್ರೀಯರಲ್ಲಿ ಜರಸ್ಕಾರ್ವಾದಿಗಳು ಅನುಗ್ರಹದಿಂದ ಆಸ್ತಿಕಾಲಿಗಳು ಹುಟ್ಟಿದ್ದಾರೆ. ಗರ್ಭದಲ್ಲಿ ಮೊದಲೇ ಶುದ್ಧವಾದ ಶರೀರದಲ್ಲಿ ಉತ್ತಮ ಜೀವರು ಪ್ರವೇಶ ಮಾಡುತ್ತಾರೆ. ಬಹಿರ್ಮಾತೃ ದ್ವಾರ ಇಲ್ಲದೆ ಕೇವಲ ತಂದೆಯಿಂದಲೇ ದೃಪದ ದ್ರೋಣಾದಿಗಳು ಹುಟ್ಟಿದ್ದಾರೆ. ಅಥವಾ ರುಜುಗಳು ಇದೇ ರೀತಿ ಹುಟ್ಟಿದ್ದಾರೆ. ಸ್ಥಾನಾಂತರದಲ್ಲಿ ಅಂದರೆ ಕುಂಡಾದಿಗಳಲ್ಲಿ ದೃಷ್ಟೋದ್ಯಮಾದಿಗಳು ಹುಟ್ಟಿದ್ದಾರೆ. ಮಾತಾಪಿತೃಗಳ ಮಧ್ಯದಲ್ಲಿ ಅನ್ಯೋನ್ಯ ದರ್ಶನ ಮಾತ್ರದಿಂದ ಕೆಲವರು ಕೃಪಾ ಮೊದಲಾದವರು ಹುಟ್ಟಿದ್ದಾರೆ ಎಂದು ಬ್ರಹ್ಮಪುರಾಣದಲ್ಲಿ ತಿಳಿಸಿದೆ. ಇತ್ಯಾದಿ ಎಂದ ಶಬ್ದದಿಂದ ಪ್ರತಿಯೊಂದು ಕಡೆಯೂ ಸಹ ನಾವು ಪುರಾಣದಲ್ಲಿ ಬರತಕ್ಕಂಥ ಅನೇಕ ವ್ಯಕ್ತಿಗಳು ನಾವು ಗುರುತಿಸಿಕೊಂಡು ನಾವು ತಿಳಿಯಬಹುದಾಗಿದೆ. ವಿಷಯಂ ಬಹಿರ್ಪ್ರವೇಶ ವಚನಾವಗಮ್ಯತೆ ಅಂತ ಹೇಳಿದೆ. ಇದಕ್ಕೆ ಬಹಿರ್ಪಾದಾದಿಯ ಎನ್ನುವ ಉಕ್ತಿ ಇರೋದ್ರಿಂದ ಉತ್ತಮವಾದ ಜೀವರು ಮತ್ತು ರುಜುಗಳು ಬಾಹ್ಯ ಶರೀರ ಸಿದ್ಧವಾದ ಶರೀರದಲ್ಲಿ ಬಂದು ಪ್ರವೇಶ ಮಾಡುತ್ತಾರೆ. ಅವರಿಗೆ ಶರೀರದ ಪ್ರತಿ ಕ್ಷಣದ ಉತ್ಪನ್ನವಲ್ಲಿರಬೇಕು ಎಂಬತಕ್ಕಂಥ ನಿಯಮವಿಲ್ಲ ಎಂಬುದನ್ನು ಸ್ಪಷ್ಟವಾಗಿ ತಿಳಿಯಬೇಕು. ಆದ್ದರಿಂದ ರುಜುಗಣಸರಾದ ವಾಯುದೇವರು ಪೂರ್ವಸಿದ್ಧವಾದ ಶರೀರವನ್ನು ಪ್ರವೇಶ ಮಾಡಿರುತ್ತಾರೆ ಎಂಬುದನ್ನು ತಿಳಿಯಬಹುದಾಗಿದೆ. ಒಟ್ಟಿನಲ್ಲಿ ಅಧಿಕರಣ ಸಾರಾಂಶ ಏನೆಂದರೆ, ಪಿತೃ ಶರೀರದಿಂದ ಯೋನಿದ್ವಾರ ಮಾತೃ ಶರೀರವನ್ನು ಹೊಂದಿ ಶರೀರವನ್ನು ಹೊಂದುವುದಿಲ್ಲವೋ ಆ ಕ್ರಮದಿಂದಲೇ ಶರೀರವನ್ನು ಹೊಂದುತ್ತಾನೆ. ಅದಕ್ಕಾಗಿ ಹೇಳಿದ ಕ್ರಮದಿಂದ ಅನ್ಯಥಾಪಿ ಉತ್ಪತ್ತಿ ಕೊಡುತ್ತದೋ ಇಲ್ಲವೋ ಎಂಬ ಸಂದೇಹ ಬಂದರೆ ಹೇಳಿದ ಕ್ರಮದಿಂದ ಅನ್ಯಥಾ ಕರ್ಮಿಕ ಉತ್ಪತ್ತಿ ಕೊಡುತ್ತದೆ. ಹೇಗೆಂದರೆ ತಂದೆಯಿಂದಲೇ ಅಥವಾ ತಾಯಿ ಉದರದಿಂದ ಹೊರಗೇನೆ ಮಾಂಧಾತೃ ದ್ರೋಣಾದಿಗಳಂತೆ ಉತ್ಪತ್ತಿ ಕೊಡುವುದರಿಂದ ತಾಯಿ ಹೊಟ್ಟೆಯೊಳಗೆ ಪ್ರವೇಶಿಸುವುದು ಅನಾವಶ್ಯಕ ಅಂತ ಹೇಳಿದರೆ, ಅವಶ್ಯಕವೆಂದಾದ ದೇಹಂ ಗರ್ಭಸ್ಥಿತಂ ಎಂದು ಹೇಳಿದ್ದರಿಂದ ಆಸ್ತಿಕಾದಿಗಳಲ್ಲಿ ಸಂಸ್ಪರ್ಶ ದ್ವಾರ ತಂದೆಯಿಂದ ತಾಯಿ ಉದರ ಪ್ರವೇಶ ಕೊಡುವುದರಿಂದ ಯೋನಿ ಪ್ರಾಪ್ತಿಯು ಅನಾವಶ್ಯಕ. ದೇಹವು ಗರ್ಭಸ್ಥಿತ ಇರುವ ವಚನದಿಂದ ತಾಯಿಯಿಂದ ತಿನ್ನಲ್ಪಟ್ಟ ಅನ್ನಾದಿಗಳಿಂದಲೇ ತಾಯಿಗೆ ಉದರ ಪ್ರವೇಶ ಕೊಡುವುದರಿಂದ ಮಾತೃ ದೇಹದಲ್ಲಿರ್ತಕ್ಕಂಥ ರೇತಸ್ಸಿನಿಂದ ದೇಹ ಪರಿಣಾಮ ಕೂಡುವುದರಿಂದ ಪಿತೃ ಪ್ರವೇಶ ವ್ಯರ್ಥ. ಆದ ಕಾರಣ ಜನ್ಮ ಪ್ರಾಪ್ತಿಯಾಗಲಿಕ್ಕೆ ಅತಿ ಆಯಾಸ ಇಲ್ಲದಿರುವುದರಿಂದ ಅತಿ ವೈರಾಗ್ಯ ಬೇಕಾಗಿಲ್ಲ ಅಂತ ಪೂರ್ವಪಕ್ಷ ಹೇಳಿದರೆ ಹಾಗಲ್ಲ. ಪಿತೃ ಪ್ರವೇಶ ಪೂರ್ವಕವಾಗಿಯೇ ಯೋನಿದ್ವಾರ ತಾಯಿ ಉದರ ಪ್ರವೇಶದಿಂದಲೇ ಕರ್ಮಿಗೆ ಉತ್ಪತ್ತಿ ಇದೆ ಎಂದು ಸಾಮಾನ್ಯ ನಿಯಮ. ದಿವಸ್ನಾಸ್ನೂನ್ ಗಚ್ಚಂತ ಇತ್ಯಾದಿ ಸಿದ್ಧವಾಗಿದೆ. ದೇಹಂ ಗರ್ಭಸ್ಥಿತಂ ಇತ್ಯಾದಿ ಪ್ರಮಾಣದಿಂದ ಯೋಗ ಆರಾಧಿತ ಭಗವತ್ ಪ್ರಸಾದದಿಂದ ಲಬ್ಧವಾದ ಸಾಮರ್ಥ್ಯ ಅತಿಶಯವುಳ್ಳ ಮಹಾತ್ಮರ ಜನ್ಮ ವಿಷಯ. ಈಗ ಕರ್ಮಿಗೆ ದೇಹ ಪ್ರಾಪ್ತಿಯಾಗಲಿಕ್ಕೆ ಆಯಾಸ ಕರ್ಮಗಳಲ್ಲಿ ಅತಿ ವೈರಾಗ್ಯ ಅವಶ್ಯಕವಾಗಿದೆ ಎಂಬುದನ್ನೇ ಶ್ರೀ ವೇದವ್ಯಾಸದೇವರು ವೈರಾಗ್ಯ ಪಾದದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಭಗವಂತನೇ ನಮ್ಮನ್ನು ಸೃಷ್ಟಿ ಮಾಡಿ ಭಗವಂತನೇ ಶಾಸ್ತ್ರವನ್ನು ರಚನೆ ಮಾಡಿದ್ದಾನೆ. ಅದೇ ಬ್ರಹ್ಮಸೂತ್ರಗಳು. ಬ್ರಹ್ಮಸೂತ್ರದಲ್ಲಿ 3ನೇ ಅಧ್ಯಾಯದಲ್ಲಿ 1ನೇ ಪಾದದಲ್ಲಿ ವೈರಾಗ್ಯವನ್ನು ಬೋಧಿಸಿದ್ದಾರೆ. 20ನೇ ನಾವು ಸೂತ್ರದಲ್ಲಿ ಶರೀರ ಹುಟ್ಟತಕ್ಕಂಥ ಕ್ರಮವನ್ನು ನಾವು ತಿಳಿದುಕೊಂಡೆವು. ಇದರಿಂದ ನಮಗೆ ವೈರಾಗ್ಯ ಜಾಗೃತರಾಗಿ ಭಕ್ತಿ ಪ್ರದರ್ಶಿತವಾಗಬೇಕು, ಭಕ್ತಿ ಜಾಗೃತವಾಗಬೇಕು, ಭಗವಂತನ ಭಕ್ತಿ ಮಾಡಬೇಕು. ಇವೆಲ್ಲವನ್ನು ಕ್ರೋಢೀಕರಿಸಿ ಶ್ರೀ ಪುರಂದರದಾಸರು ಪುರಾಣ ಪುರುಷೋತ್ತಮ ಎಂದಿದ್ದಾರೆ. ಭಗವಂತ ನಮ್ಮಂತೆ ಹುಟ್ಟುವುದಿಲ್ಲ, ಸಾಯುವುದಿಲ್ಲ. ಅವನಿಗೆ ಯಾವ ಯೋನಿ ಸಂಪರ್ಕವೂ ಇಲ್ಲ, ಶರೀರ ಸಂಪರ್ಕವೂ ಇಲ್ಲ. ಅವ್ಯಯನಾಗಿರ್ತಕ್ಕಂಥವನು, ಅವಿಕಾರನಾಗಿರ್ತಕ್ಕಂಥವನು, ಒಂದೇ ಥರ ಇರತಕ್ಕಂಥವನು ಭಗವಂತ. ಅವನಿಗೆ ಯಾವ ಛೇದನಗಳಿಲ್ಲ, ವಿಕಾರವಿಲ್ಲ ಎಂಬುದು ತಿಳಿಬೇಕು. ಏಕೆಂದರೆ ಅವರು ಪೂರ್ಣನಾಗಿದ್ದಾನೆ. ಯಾತಕ್ಕೆ ಬೇರೆಯವ್ರಿಗೆ ಬದಲಾವಣೆ ನೋಡುತ್ತೇವೆ ಅಂದರೆ ಎಲ್ಲರೂ ಅಪೂರ್ಣರು, ಭಗವಂತ ಅಪೂರ್ಣ.
ಪೂರ್ಣನಾದ್ದರಿಂದ ಆ ಪೂರ್ಣನಾದವನಲ್ಲಿ ಯಾವ ಛೇದ ಭೇದಗಳು ಉಂಟಾಗಲಾರದು. ದುಂಡಗಿರುವ ಬಾಲಿನಂತೆ ನಾವು ಪೂರ್ತಿಯಾಗಿದ್ದಾಗ ನಾವು ಯಾವ ರೇಖೆಯನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಅದು ಪೂರ್ಣವಾಗಿದೆ, ಅಲ್ಲಿ ಯಾವ ದೋಷವೂ ಇರುವುದಿಲ್ಲ. ಎಲ್ಲ ಜೀವರು ಹುಟ್ಟು ಮತ್ತು ಸಾವುಗಳಿಗೆ ಬಂಧಿತರಾಗಿದ್ದಾರೆ. ಇದರಿಂದಲೇ ನಾವು ತಿಳಿಯಬಹುದು ಸರ್ವಗುಣ ಸಂಪೂರ್ಣ, ಸರ್ವದೋಷ ವಿಭಜಿತ. ಯಾವುದು ಗುಣ ಯಾವುದು ದೋಷ ಇಲ್ಲ ಅಂದರೆ ಹುಟ್ಟು ಸಾವುಗಳೇ ಪ್ರಬಲವಾದ ದೋಷ. ಎಲ್ಲ ಜೀವರಿಂದ ಕೂಡಿರುತ್ತಾರೆ. ಈ ದೋಷ ಇಲ್ಲದೇ ಇರತಕ್ಕಂಥವನು ಅನಾದಿಯಾಗಿರ್ತಕ್ಕಂಥ ಭಗವಂತ. ಅವನ ಹೆಸರು ಪುರಾಣ ಪುರುಷೋತ್ತಮ. ಪುರಾಣದಿಂದಲೇ ತಿಳಿಸಿಕೊಡ್ತಕ್ಕಂತಹ ಪುರುಷೋತ್ತಮನ ಅಸಾಧಾರಣ ಧರ್ಮ ಯಾವುದು ಅಂದರೆ ಸರ್ವಗುಣ ಸಂಪೂರ್ಣ, ಸರ್ವದೋಷ ವಿದೂರತ್ವ. ಇದನ್ನು ನಾವು ತಿಳಿಯಲು ಸಲುವಾಗಿ ಪುರಾಣ ಪುರುಷೋತ್ತಮ ಎಂದು ಶ್ರೀ ಪುರಂದರ ತಿಳಿಸಿಕೊಟ್ಟಿದ್ದಾರೆ. ಇಂತಹ ವಿಶೇಷ ಜ್ಞಾನವನ್ನು ಒದಗಿಸುವ ಪುರಂದರಸರಿಗೆ ಅನಂತಾನಂತ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಅವರ ಅಂತರ್ಯಾಮಿ ಇರ್ತಕ್ಕಂತಹ ಪುರಂದರ ಭೂಯಿಷ್ಟಾಂತರ ಮುಕ್ತಿವಿದೆ ಎಂದು ಹೇಳುವ ಮೂಲಕ ಈ ವಿಶೇಷವಾದ ಜ್ಞಾನ ಕೇವಲ ಮನುಷ್ಯರಲ್ಲಿ, ಮನುಷ್ಯ ಜಾತಿಯಲ್ಲಿ ಮನುಷ್ಯ ಜನ್ಮವನ್ನು ಹೊಂದಿರುವಾಗ ಮಾತ್ರ ಲಭ್ಯವಾಗುತ್ತದೆ. ಯಾವ ಪ್ರಾಣಿಗಳಿಗೂ ಸಹ ಇಂತಹ ಜ್ಞಾನ ಬರಲಾರದು. ಆದ್ದರಿಂದ ಅತಿ ಉತ್ತಮವಾದ ಮನುಷ್ಯರಿರೋಕ್ಕೆ ಕಾರಣವಾದ ಮಾತಾಪಿತೃಗಳು ಅವರ ವಿಶೇಷ ಅನುಗ್ರಹವನ್ನು ನಾವು ಜ್ಞಾಪಿಸಿಕೊಳ್ಳಬೇಕು. ನಮ್ಮ ತಂದೆ ತಾಯಿರಲಿಕ್ಕೆ ಅನಂತ ಗುರು ಹಿರಿಯರು ಅವರಿಗೆ ನೆರವಾಗಿರುತ್ತಾರೆ. ಅವರ ವಿಶೇಷ ಅನುಗ್ರಹ ನಾವು ನೆನಪಿಸಿಕೊಳ್ಳಬೇಕು. ಇವರಲ್ಲಿ ಭಗವಂತನ ಆಜ್ಞೆಯಂತೆ ದೇವತೆಗಳು ತತ್ವಾಭಿಮಾನಿಯಾಗಿ ನಿಂತು ಆ ದೇಹವನ್ನು ರಚನೆ ಮಾಡಿ ಹೊರಗೆ ಬಂದಾಗ ಆ ದೇಹದಿಂದ ಜ್ಞಾನವನ್ನು ತುಂಬಿ ಭಗವಂತನ ನಡೆಗೆ ಕಾರಣರಾಗಿದ್ದಾರೆ. ಆದ್ದರಿಂದ ಎಲ್ಲ ತತ್ವಾಭಿಮಾನಿ ದೇವತೆಗಳು ನಾವು ನೆನೆಸಿಕೊಳ್ಳಬೇಕು. ಇವರಲ್ಲೂ ಸಹ ವಿಶೇಷ ದೇವರ ಆಜ್ಞಾಪ್ತರಾಗಿ ವಾಯುದೇವರು, ಪಾರ್ವತಿಪತಿ, ಮುಖ್ಯ ಪ್ರಾಣ ವಾಯುದೇವರು ಸಕಲ ಜೀವರಲ್ಲಿ ಮಹತ್ತತ್ವಾಭಿಮಾನಿಯಾಗಿದ್ದು ಮುಖ್ಯವಾದ ಭಗವಂತನಲ್ಲಿ ಇರತಕ್ಕಂಥ ಜ್ಞಾನವನ್ನು ಕೊಟ್ಟಿದ್ದಾರೆ. ಬುದ್ಧಿರ್ಬಲಂ ಯಶೋ ಧೈರ್ಯಂ ನಿರ್ಭಯಜ್ಞಂ ಅರೋಗತಃ ಅಜಾಡ್ಯಂ ವಾಕ್ಪಟತ್ವಂ ಎಂಬತಕ್ಕಂಥ 10 ಗುಣಗಳಿಂದ ಭಗವಂತನ ಪ್ರಜ್ಞೆ ತಿಳಿಸಲು ಸಲುವಾಗಿ ವಾಯುದೇವರು ಎಲ್ಲ ಜೀವರಲ್ಲಿ ನಿಂತು ನಮಗೆ ಅನುಗ್ರಹಿಸಿದ್ದಾರೆ. ಆದ್ದರಿಂದ ಅವರ ವಿಶೇಷವಾದ ಅನುಗ್ರಹ ನಾವು ಸದಾ ಸ್ಮರಣೆಯನ್ನು ಮಾಡಿಕೊಳ್ಳಬೇಕು. ಆದರೂ ಇವರೆಲ್ಲರೂ ಅಸ್ವತಂತ್ರರು. ಸ್ವತಂತ್ರ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ. ಅವನೇ ಪುರಾಣ ಪುರುಷೋತ್ತಮ, ಅವನೇ ನಮ್ಮ ಬಿಂಬ, ಅವನೇ ಸಕಲರ ಬಿಂಬವೂ ಆಗಿದ್ದಾನೆ. ಅಣೋರಣೀಯ ಮಹತ್ವಮಹಿಯನಾಗಿದ್ದಾನೆ. ಎಲ್ಲ ಜೀವರು ಶರೀರ ಪ್ರವೇಶ ಮಾಡುವುದು ಮುಂಚೆಲೇ ತಾನೇ ಪ್ರವೇಶ ಮಾಡುತ್ತಾನೆ. ಏಕೆಂದರೆ ಭಗವಂತನಿಲ್ಲದೆ ಜೀವನಿರಲಾರ. ಇದನ್ನು ತಿಳಿದುಕೊಳ್ತಕ್ಕಂಥ ಶಬ್ದ ಪುರಾಣ ಪುರುಷೋತ್ತಮ. ಅವನು ಸಾರ್ವಕಾಲಿಕ, ಸಾರ್ವದೇಶಿಕ, ನಿರ್ನಿಮಿತ್ತ ಬಂಧು, ಸಾರ್ವಭೌಮ ಎಂಬ ಇತ್ಯಾದಿ ಅನಂತ ಗುಣಗಳಿಂದ ನಾವು ಕೊಂಡಾಡುವ ಅತಿ ಸುಲಭವಾದ ಶಬ್ದ ಪುರಾಣ ಪುರುಷೋತ್ತಮ ಎಂಬುದು. ಇದು ಅತ್ಯಂತ ಶ್ರೇಷ್ಠವಾದ ಬಿಂಬೋಪಾಸನೆಯಾಗಿದೆ. ನಾವು ಯಾವುದೇ ಇತಿಹಾಸವನ್ನು ಕಂಡರೂ ಕೇಳರೂ ಯಾವುದಕ್ಕೆ ಸಹಾಯವಾಗಬೇಕು ಅಂದರೆ ನಮ್ಮ ಬಿಂಬೋಪಾಸನೆಗೆ ಸಹಾಯವಾಗಬೇಕು. ಆದ್ದರಿಂದ ಬ್ರಹ್ಮಪುರಾಣದಲ್ಲಿ ನೇರವಾಗಿ ನಮ್ಮ ಹುಟ್ಟು ಮತ್ತು ಸಾವಿನ ಬಗ್ಗೆ ತಿಳಿಸಿಕೊಟ್ಟಿದ್ದರಿಂದ ಇದು ಸಕಲ ಜೀವನ ಸಾಧಾರಣ ನಿಯಮವಾಗಿದೆ. ಕೆಲವರು ಮಾತ್ರ ವಿಶೇಷ ಆಕಾರ ಬರುವುದರಿಂದ ನಾವು ಆ ವಿಶೇಷದಲ್ಲಿ ಇಲ್ಲದೇ ಇರುವುದರಿಂದ ನಾವು ಅದು ಕೇವಲ ಜ್ಞಾನಕ್ಕಾಗಿ ತಿಳಿದುಕೊಳ್ಳಬೇಕು. ಆದರೆ ಸಾಧಾರಣ ನಿಯಮಕ್ಕೆ ಒಳಪಟ್ಟಿರತಕ್ಕಂಥ ಜೀವರಾದ್ದರಿಂದ ಎಲ್ಲರೂ ವೈರಾಗ್ಯವನ್ನು ಸಂಪಾದಿಸಿಕೊಳ್ಳಲೇಬೇಕು. ವೈರಾಗ್ಯದಿಂದ ಭಕ್ತಿಯನ್ನು ಹೆಚ್ಚಿಸಿಕೊಳ್ಳಬೇಕು. ತನ್ಮೂಲಕ ಭಗವತ್ ಪ್ರಜ್ಞೆಯನ್ನು ಜಾಗೃತ ಮಾಡಿಕೊಂಡು ಬಿಂಬೋಪಾಸನೆ ಮಾಡುತ್ತಾ ಶ್ರೇಷ್ಠವಾದ ಸ್ವರೂಪಾವಿರ್ಭೂತವಾದ ಮೋಕ್ಷವನ್ನು ಹೊಂದಬೇಕು ಎಂಬುದೇ ಮಹಾ ತಾತ್ಪರ್ಯ. ಆದ್ದರಿಂದ ಪುರಾಣ ಪುರುಷೋತ್ತಮ ಎಂಬುದು ಶ್ರೀ ಪುರಂದರದಾಸರು ತಮ್ಮ ಗ್ರಂಥದಲ್ಲಿ 81ನೇ ಪದ್ಯದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಇಂತಹ ದಿವ್ಯ ಜ್ಞಾನವನ್ನು ಬೋಧಿಸುವ ಸಕಲರಿಗೂ ನಮಸ್ಕರಿಸುತ್ತಾ ಇವರಲ್ಲಿರ್ತಕ್ಕಂತಹ ಭಗವಂತನಿಗೆ ನಮ್ಮ ಬಿಂಬರೂಪದ ಪುರಾಣ ಪುರುಷೋತ್ತಮನಿಗೆ
ಭೂಯಿಷ್ಟಾಂತಿ ನಮ್ಮ ಉಕ್ತಿಮಿದೇಮ ಭೂಯಿಷ್ಟಾಂತಿ ನಮ್ಮ ಉಕ್ತಿಮಿದೇಮ ಭೂಯಿಷ್ಟಾಂತಿ ನಮ್ಮ ಉಕ್ತಿಮಿದೇಮ ಎಂದು ಹೇಳಿ ವಿನಮ್ರವಾಗಿ ನಮಿಸೋಣ. ಭಾರತೀಯ ಮುಖ್ಯ ಪ್ರಾಣ ಶ್ರೀಕೃಷ್ಣಾರ್ಪಣಸ್ತು. ಹರಿ ಓಂ ಹರಿ ಓಂ ಹರಿ ಓಂ.